ಒಂದು ಹಳೆ ಮನೆಯನ್ನು ಸುಂದರವಾದ ಹೋಟೆಲಾಗಿ ರೆಡಿ ಮಾಡಿದ್ದಾರೆ. ಇದು ಎಲ್ಲಿದೆ, ಯಾವಾಗಿನಿಂದ ಪಬ್ಲಿಕ್ಕಿಗೆ ಲಭ್ಯವಿದೆ, ಹಾಗೆ ಇಲ್ಲಿ ಸಿಗುವಂತಹ ಫುಡ್ಗಳು ಎಷ್ಟು ಯುನೀಕ್ ಆಗಿದೆ, ಯಾವ ಶೈಲಿಯ ಯಾವ ಊರಿನ ತಿಂಡಿಗಳು ನಿಮಗಿಲ್ಲಿ ಸಿಗತ್ತೆ, ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಇಲ್ಲಿ ಸಿಗುವಂತಹ ಮೆನು ಅಂದರೆ ಯಾವೆಲ್ಲ ತಿಂಡಿಗಳು ಸಿಗ್ತಾವಲ್ಲ ಅದನ್ನೆಲ್ಲ ಪೂರ್ವ ವೀಕ್ಷಣೆ ಮಾಡೋದಕ್ಕೋಸ್ಕರ ಬ್ಲಾಗರ್ಸನ್ನು ಕರೆದಿದ್ರು. ಮೂಲತಃ ನಾನು ದಕ್ಷಿಣ ಕನ್ನಡ ಕರಾವಳಿ ಸೈಡ್ನವಳಾಗಿದ್ದರಿಂದ ಹೋಟೆಲ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ನನಗೆ ಆ ಒಂದು ಫೀಲ್ ಆಯಿತು. ಯಾಕಂತಂದರೆ ನೀವೇ ಕೂಡ ಇಲ್ಲಿ ನೋಡ್ಬೋದು, ಗೋಡೆ ಮೇಲೆ ಅಲಂಕರಿಸಿರುವಂತಹ ವಸ್ತುಗಳಿರ್ಬೋದು, ಈ ಸ್ಟೇರ್ ಕೇಸ್ ಮೇಲೆ ಕೂಡ ನೋಡಿ ಜಮಖಾನ ಡಿಸೈನನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಕೆಳಗಡೆ ಕೂತ್ಕೊಂಡು ನೀವು ತಿನ್ನೋದಕ್ಕೆ ಸಾಕಷ್ಟು ಜಾಗ ಇದೆ, ಹಾಗೆ ಮೇಲ್ಗಡೆ ಕೂಡ ತುಂಬಾ ಜಾಗ ಇದೆ. ಹೋಟೆಲ್ ಒಳಗಡೆ ಬರ್ತಿದ್ದಂಗೆ ಗೋಡೆಗಳಲ್ಲಾಗಲಿ ಅಥವಾ ಕೆಲವೊಂದು ಕಡೆ ಅಲಂಕರಿಸಿರುವಂಥದ್ದೆಲ್ಲ ನಮ್ಮ ಕರಾವಳಿಯ ಒಂದು ಪ್ರತಿಬಿಂಬಿಸುತ್ತೆ ಅಂತ ಹೇಳ್ಬೋದು. ನನಗಂತೂ ಇಲ್ಲಿಯ ಆ್ಯಂಬಿಯನ್ಸು ತುಂಬಾ ಇಷ್ಟ ಆಯಿತು. ಕರಾವಳಿ ಕಡೆ ಬಂದರೆ ದೈವ ನೇಮ ಎಲ್ಲ ಜಾಸ್ತಿ ಇರುತ್ತೆ. ಕಾಲ್ಗೆ ಹಾಕ್ಕೊಳ್ಳುವಂತಹ ಆ ಗೆಜ್ಜೆ, ಅದನ್ನು ಗಗ್ಗರ ಅಂತ ಕರಿತೀವಿ, ಅದನ್ನು ಕೂಡ ನೀವಿಲ್ಲಿ ನೋಡೋದಕ್ಕೆ ಸಿಗತ್ತೆ. ಒಳಗಡೆ ಏನೇನಿದೆ, ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ ಅನ್ನೋದನ್ನು ನಿಮಗೆ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೂತ್ಕೊಳ್ಳೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಉಯ್ಯಾಲೆ ಥರ ಇದೆ ಅಲ್ವಾ, ಇದರ ಮೇಲೆ ಕೂತ್ಕೊಂಡು ಆರಾಮವಾಗಿ ಉಡುಪಿ ಶೈಲಿಯ ತಿಂಡಿಯನ್ನು ನೀವಿಲ್ಲಿ ಸವಿಬಹುದು. ಹೌದು, ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಏನೇನು ಸ್ಪೆಷಲ್ ಸಿಗತ್ತೆ ಅಂತ ಹೇಳಿಲ್ಲ ಅಲ್ವಾ, ಎಲ್ಲವನ್ನೂ ಕೂಡ ಹೇಳ್ತೀನಿ. ಫಸ್ಟು ಇದರ ಓನರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬನ್ನಿ. ಈ ಹೋಟೆಲ್ ಬಗ್ಗೆ ಹೇಳಿ. ನಮ್ಮಲ್ಲಿ ಉಡುಪಿ ಸ್ಪೆಷಾಲಿಟೀಸ್ ಇದೆ. ಉಡುಪಿ ರುಚಿ ಇದ್ದಕ್ಕೆ ಉಡುಪಿ ರುಚಿಗೆ ತಕ್ಕಂಗೆ ಉಡುಪಿ ಪ್ರಾಡಕ್ಟ್ಸ್ ಇದೆ. ಸೊ ಇಲ್ಲಿ ಹಾಲ್ವಾ ಇದೆ, ಕಾಯಿ ಹಾಲು ಗಂಜಿ, ಪತ್ರೊಡೆ, ಹಲಸಿನ ಗಟ್ಟಿ, ಹಲಸಿನ ಹಪ್ಪ, ಮತ್ತು ಕಾಯಿ ಹಾಲು ಗಂಜಿ, ಪತ್ರೊಡೆ, ಈ ಥರ ಎಲ್ಲ ಸುಮಾರು ಒಂದು 19-20 ವೆರೈಟೀಸ್ ಆಫ್ ಉಡುಪಿ ಸ್ಪೆಷಾಲಿಟೀಸ್ ನಮ್ಮಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಪ್ರತಿದಿನ. ಅದೇ ಒಳಗಡೆ ಬಂದಾಗಲೂ ನನಗೆ ಪೂರ್ತಿ ಉಡುಪಿ ಶೈಲಿಯ ಇದೆ ಕಾಣಿಸ್ತಾ ಇದೆ. ಗಗ್ಗರದಿಂದ ಹಿಡಿದು ಎಲ್ಲ ಕೂಡ ಉಡುಪಿ ಶೈಲಿನೇ ಇದೆ. ಯಾಕೆಂದರೆ ನಾವು ಉಡುಪಿ ಅಂತ ಹೇಳಿದರೆ ಉಡುಪಿಯಾಗಿರ್ಬೇಕಲ್ವ. ಹೌದು. ಸೊ ಈಗ ರೂಮ್ ಅಂದಮೇಲೆ ರೂಮ್ ಆಗಿರಬೇಕು, ಮಲೇಷಿಯನ್ ಅಂದರೆ ಮಲೇಷಿಯನ್ ಫುಡ್ ಹಾಕಬೇಕು. ಪ್ಲೇಸು ಚೆನ್ನಾಗಿದೆ, ನೀಟಾಗಿದೆ. ಬೆಂಗಳೂರಿನಲ್ಲಿರೋರಿಗೊಂದು ಹೊಸ ರುಚಿ ಅಂತ ಹೇಳ್ಬೋದು. ಬಂದವರಿಗೆ ಆಂಬಿಯನ್ಸ್ ಚೆನ್ನಾಗಿರಬೇಕು. ಹೌದು, ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಪ್ಲೇಸ್. ಆಹಾರವಾಣಿ ಅಂತ ನಮ್ಮದೇ ಹೋಮ್ ರೇಡಿಯೋ ಚಾನಲ್. ಹಾಂ, ಹಾಗಾಗಿ ಆಕಾಶವಾಣಿ ಜೊತೆಗೆ ಇದೊಂದು ಆಹಾರವಾಣಿ, ಫುಡ್ ಜೊತೆಗೆ ಒಂದು ಮೆಲೋಡಿ ಮ್ಯೂಸಿಕ್ ಇದೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಥ್ಯಾಂಕ್ ಯು. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ನಿಮಗೆ ನಾರ್ತ್ ಇಂಡಿಯನ್ ಹೋಟೆಲ್ಸೇ ಕಾಣ್ತಾ ಇರುವಾಗ ಈ ಥರದ ಪಕ್ಕ ಕರಾವಳಿ ಶೈಲಿ ಹೋಟೆಲ್ ಸಿಗೋದು ತುಂಬಾ ಅಪರೂಪ ಅಂತ ಹೇಳ್ಬೋದು. ಕರಾವಳಿ ಶೈಲಿಯ ಜಾಕ್ ಫ್ರೂಟ್ ಅಪ್ಪ, ಹಾಗೆ ಪತ್ರೊಡೆ, ಹೀರೆಕಾಯಿ ದೋಸೆ, ಜಾಕ್ ಫ್ರೂಟ್ ಗಟ್ಟಿ, ತೆಂಗಿನಕಾಯಿ ಹಾಲು ಹಾಕಿ ಮಾಡಿದ ಮ್ಯಾಂಗೋ ರಸಾಯನ, ಜಾಕ್ ಫ್ರೂಟ್ ರಸಾಯನ, ತೆಂಗಿನಕಾಯಿ ಹಾಲು ಹಾಕಿ ಮಾಡಿದ ಕಾಯಿ ಗಂಜಿ, ಜೊತೆಗೆ ಚಟ್ನಿ, ಹಾಗೆ ನೀರು ದೋಸೆ ಒಳಗಡೆ ಬೆಲ್ಲಕಾಯಿ ಹಾಕಿ ಮಾಡಿರುವ ರೋಲ್, ಮಲ್ಪೆ ರೋಲ್, ಪಡ್ಡು, ಚೊಕೋ ಲಾವಾ, ಹೀಗೆ ತುಂಬಾ ವೆರೈಟಿ ನಿಮಗಿಲ್ಲಿ ತಿನ್ನೋದಕ್ಕೆ ಸಿಗತ್ತೆ. ಇದೇನು ಅಂತ ಬರ್ಗರ್ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಇದು ಬರ್ಗೋಸ ಅಂತ, ದೋಸೆ ಬರ್ಗರ್ ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿದೆ ನೋಡಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಯಾವ ಥರ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ಅಂತ. ಈ ಕಡೆ ನೋಡ್ರೆ ಮನೆಯಲ್ಲಿ ನಾನೇ ಮಾಡಿರುವಂತಹ ಹಲಸಿನ ಹಣ್ಣು ಗಟ್ಟಿ ಅಂದರೆ ಕೊಟ್ಟಿಗೆ ಅಂತ ಹೇಳ್ತೀವಿ ನಾವು, ತಿನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಸಿಗುವಂತಹ ಹಲಸಿನ ಹಣ್ಣು ಗಟ್ಟಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ ಅದನ್ನು ಕೂಡ ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಇವರು ಇಲ್ಲಿ ಹಲಸಿನ ಹಣ್ಣು ಗಟ್ಟಿ ಜೊತೆ ಜೇನುತುಪ್ಪನ ಕೊಡ್ತಾರೆ, ಜೇನು ಹಾಕ್ಕೊಂಡು ತಿನ್ನಬಹುದು. ಇಷ್ಟು ಹೊತ್ತು ನಿಮ್ಮನ್ನು ಕಾಯಿಸಿದೆ, ಈ ಹೋಟ್ಲು ಎಲ್ಲಿದೆ ಅಂತ ಹೇಳೋದಕ್ಕೆ ಅಂತ ಅಂದ್ಕೊಂಡ್ರಾ? ಇಲ್ಲ, ಇವಾಗ ಅದನ್ನು ಹೇಳೋ ಸಮಯ ಬಂತು. ಜಯನಗರ 4th T ಬ್ಲಾಕಲ್ಲಿ ಕಫೆ ಉಡುಪಿ ರುಚಿ ನಾಳೆಯಿಂದ ಅಂದರೆ 21 ಜುಲೈ
ಪಬ್ಲಿಕ್ಕಿಗೆ ಕರಾವಳಿಯ ಸ್ಪೆಷಲ್ ತಿಂಡಿಗಳನ್ನು ಸರ್ವ್ ಮಾಡೋದಕ್ಕೆ ಸಿದ್ಧವಾಗಿದೆ. ಊರಲ್ಲಿರೋರಿಗಂತೂ ತಮ್ಮ ಊರ ತಿಂಡಿಗಳನ್ನು ಮಿಸ್ ಮಾಡ್ಕೊಳ್ತಿರುವವರಿಗೆ, ಹಾಗೆ ಬೆಂಗಳೂರಿನವರಿಗೆ ಹೊಸದಾದಂತಹ ಒಂದು ಕರಾವಳಿ ರುಚಿಯನ್ನು ಸವಿಯುವಂತಹ ಒಂದು ಸದಾವಕಾಶ. ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಒಂದು ಸಲ ಹೋಗಿ ಇಲ್ಲಿಯ ಕರಾವಳಿ ಸ್ಪೆಷಲನ್ನು ಸವಿದು ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ಇವರದ್ದೇ ರೆಡಿ ಟು ಈಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ಪೈಸ್ ಮಿಕ್ಸಸ್ ಕೂಡ ಸಿಗುತ್ತೆ, ಪರ್ಚೇಸ್ ಮಾಡ್ಕೋಬಹುದು. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋರಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ಹೊಸ ಹೊಸ ಹೋಟೆಲ್ಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಸ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಧನ್ಯವಾದಗಳು.